ಜನಸೇನಾ ಪಕ್ಷದ ನಾಯಕ ಪವನ್ ಕಲ್ಯಾಣ್ ವಿಜಯವಾಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಇಬ್ಬರು ದೆಹಲಿಗೆ ಹೊರಟು. ಏರ್ಪೋರ್ಟ್ನಿಂದ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ದೆಹಲಿಯತ್ತ ಪಯಣ. ಸಂಜೆ 4 ಗಂಟೆಗೆ ನಡೆಯಲಿರುವ NDA ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಭಾಗಿ. ವಿಜಯವಾಡದಿಂದ ಹೊರಡುವಾಗ ಸುದೀರ್ಘ ಪತ್ರಿಕಾಗೋಷ್ಠಿ ನಡೆಸಿದ ಚಂದ್ರಬಾಬು ನಾಯ್ಡು, ಐ ಆಮ್ ಫರ್ಮ್ ವಿತ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅಂತ ಹೇಳಿದ್ದಾರೆ. ನಾನು NDA ಜೊತೆಗೆ ಇದ್ದೇನೆ ಅಂತ ವಿಜಯವಾಡದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಚಂದ್ರಬಾಬು ನಾಯ್ಡು NDA ಸಭೆಯಲ್ಲಿ ಪಾಲ್ಗೊಳ್ಳಲು ದೆಹಲಿಯತ್ತ ತೆರಳಿದ್ದಾರೆ. ಏಕಾಏಕಿ ಚಂದ್ರಬಾಬು ನಾಯ್ಡು ಅವರಿಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಇನ್ನಿಲ್ಲದ ಮಹತ್ವ ಬಂದಿದೆ. 16 ಸಂಸದರನ್ನ ಗೆಲ್ಲಿಸಿಕೊಂಡಿರುವ ಚಂದ್ರಬಾಬು ನಾಯ್ಡು ಒಂದು ವೇಳೆ NDA ಸರ್ಕಾರವನ್ನ ಅಂದುಕೊಂಡಂತೆ ರಚಿಸಿದರೆ ಅದರ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಲಿದ್ದಾರೆ. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಭೇಟಿಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಪವನ್ ಕಲ್ಯಾಣ್ರ 7% ಮತಗಳು ಆಂಧ್ರದ ರಾಜಕಾರಣದಲ್ಲಿ ಕ್ರೂಷಿಯಲ್ ಆಗಿ ಹೊರಹೊಮ್ಮಿವೆ. ಚಂದ್ರಬಾಬು ನಾಯ್ಡು ಜೊತೆಗೆ ಪವನ್ ಕಲ್ಯಾಣ್ ಮತ್ತು ಬಿಜೆಪಿಯ 2%, ಸರಿಸುಮಾರು 7% ಮತಗಳನ್ನು ಪಡೆದಿರುವ ಪವನ್ ಕಲ್ಯಾಣ್ ಆಂಧ್ರದ ರಾಜಕಾರಣದಲ್ಲಿ ಪವನ್ ಕಲ್ಯಾಣ್ ಹಿಂದೆ ಚಿರಂಜೀವಿ ಕೂಡ ಇದ್ರು, ಆದರೆ ಚಿರಂಜೀವಿಗೆ ರಾಜಕೀಯ ಸಕ್ಸಸ್ ಸಿಕ್ಕಿರಲಿಲ್ಲ. ಪವನ್ ಕಲ್ಯಾಣ್ 2ನೇ ಚುನಾವಣೆಯಲ್ಲಿ ಆಂಧ್ರದ ರಾಜಕಾರಣದ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಒಂದೇ ವಿಮಾನದಲ್ಲಿ ಪಟ್ನಾದಿಂದ ದೆಹಲಿಗೆ ತೆರಳುವ ಕಮರ್ಷಿಯಲ್ ಫ್ಲೈಟ್ನಲ್ಲಿ ಇಬ್ಬರು ಹಿಂದೆ ಮುಂದೆ ಕುಳಿತುಕೊಂಡು ಪಟ್ನಾದಿಂದ ದೆಹಲಿಗೆ ಬರ್ತಾ ಇರುವುದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ನಿನ್ನೆ ಫಲಿತಾಂಶ ಬಂದ ನಂತರ ಸರಿಸುಮಾರು 20 ಗಂಟೆಗಳಾದರೂ ಕೂಡ ನಿತೀಶ್ ಕುಮಾರ್ ನೇರವಾಗಿ NDAಗೆ ಬೆಂಬಲಿಸ್ತೀನಿ ಅನ್ನೋದನ್ನು ಟ್ವೀಟ್ ಮೂಲಕ ಅಥವಾ ಬೈಟ್ಗಳ ಮೂಲಕ ಕೂಡ ಹೇಳಿಲ್ಲ. ನಿತೀಶ್ರ ಸಹಯೋಗಿ KC ತ್ಯಾಗಿ ಮಾತ್ರ ನಿನ್ನೆ ಹೇಳಿದರು, ನಾವು NDAದಲ್ಲೇ ಇರ್ತೀವಿ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವಂದ್ವ ಇಲ್ಲ ಅನ್ನೋದನ್ನು. ಆದರೆ ನಿತೀಶ್ ಕುಮಾರ್ ಸ್ವತಃ ಹೇಳಿಲ್ಲ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಿಸ್ಸಂದೇಹವಾಗಿ ಇವತ್ತಿನಿಂದ 3-4 ದಿನಗಳ ಕಾಲ ದಿಲ್ಲಿಯಲ್ಲಿ ಯಾರಿಗಾದರೂ ಅತಿ ಹೆಚ್ಚು ಡಿಮಾಂಡ್ ಇದ್ದರೆ, ಯಾರಿಗಾದರೂ ಅತಿ ಹೆಚ್ಚು ಟೆಲಿವಿಷನ್ ಚಾನೆಲ್ಗಳು, ಟೆಲಿವಿಷನ್ ಕ್ಯಾಮ್ರಾಗಳು ಬೆನ್ನು ಹತ್ತೋದಿದ್ರೆ ಅದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ಗೆ. ಇರೋ ರೀತಿ ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕ ಅಥವಾ ಡಬಲ್ ಮೈಂಡ್ ಇದೆಯಾ ಅವ್ರಿಗೆ? ಅಲ್ಲ, ನನಗನ್ಸುತ್ತೆ ಅವರು ಕೆಲವು ಷರತ್ತುಗಳನ್ನು ಇಡ್ತಾರೆ. ಆ ಷರತ್ತುಗಳಿಗೆ BJP ನಾಯಕತ್ವ ಒಪ್ಪಿಕೊಳ್ಳುವವರೆಗೆ ನಿತೀಶ್ ಕುಮಾರ್ ಬಹಿರಂಗವಾಗಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಬಟ್ ಇವತ್ತು 4 ಗಂಟೆಗೆ NDA ಸಭೆ ಇದೆ. ಅದರಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜಂಟಿಯಾಗಿ ಭಾಗವಹಿಸಿದರೆ ನನಗನ್ಸುತ್ತೆ ಉಳಿದದ್ದೆಲ್ಲವೂ ಕೂಡ ಔಪಚಾರಿಕತೆ. ನೀವು ಇವತ್ತು BJP ಕೂಡ ಯಾವುದೇ ನೆಗೋಷಿಯೇಷನ್ಸ್ಗಳಿಗೆ ತಯಾರಿರುತ್ತೆ, ಬಿಕಾಸ್ ಸರ್ಕಾರ ರಚಿಸೋದು ಮುಖ್ಯ. ಕರೆಕ್ಟ್. ಇವತ್ತಿನ ಸಂದರ್ಭದಲ್ಲಿ ಇಲ್ಲ, ಸರ್ಕಾರ ರಚನೆ ಆದರೆ ಆಗಲಿ, ನಾವು ವಿಪಕ್ಷದಲ್ಲಿ ಕೂರ್ತೀವಿ ಅಂತ ಹೇಳುವ ಸ್ಥಿತಿಯಲ್ಲಿ BJP ಇಲ್ಲ. ಹಾಗಾಗಿ ನನಗನ್ಸುತ್ತೆ ಒಂದು ಹಂತದಲ್ಲಿ ಇವತ್ತು 4 ಗಂಟೆಗೆ ಚಂದ್ರಬಾಬು ಮತ್ತು ನಿತೀಶ್, ನರೇಂದ್ರ ಮೋದಿ, ಏಕನಾಥ್ ಶಿಂದೆ, HD ಕುಮಾರಸ್ವಾಮಿ, ಅಮಿತ್ ಶಾ, ನಡ್ಡಾ ಇವರ ಒಂದು ಪಿಕ್ಚರ್ ಪರ್ಫೆಕ್ಟಾಗಿ ಬಂದರೆ ಸರ್ಕಾರ ರಚನೆ ಆಗುತ್ತೆ ಅಂತ ಲೆಕ್ಕ. ಬಟ್ ತೆರೆಯ ಹಿಂದೆ ಏನು ನೆಗೋಷಿಯೇಷನ್ಸ್ ನಡೀತವೆ?
ಎಸ್. ಈಗ ಎಚ್ ಡಿ ಕುಮಾರಸ್ವಾಮಿ, ಇಮ್ಯಾಜಿನ್, ಪಾಲಿಟಿಕ್ಸ್ನಲ್ಲಿ ಯುಟಿಲಿಟಿ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಪಾಲಿಟಿಕ್ಸ್ನಲ್ಲಿ ಈಗ 2 ತಿಂಗಳ ಹಿಂದೆ ಬಿ ಜೆ ಪಿ ನಾಯಕರು ಕರೆದು 3 ಸೀಟ್ ತೊಗೊಳ್ರಿ, 2 ತೊಗೊಳ್ರಿ ಅಂತ ಹೇಳಿದರು. ಕುಮಾರಸ್ವಾಮಿ ಒಪ್ಪುವ ಪರಿಸ್ಥಿತಿಯಲ್ಲಿದ್ದರು. ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ ನನಗೊಂದು ಕ್ಯಾಬಿನೆಟ್ ಸ್ಥಾನ ಕೊಡಿ, ಹೌದು, ಮಿನಿಸ್ಟರ್ ಆಫ್ ಸ್ಟೇಟ್ ನಾನು ಒಪ್ಪಲ್ಲ. ಒಂದು ವೇಳೆ ಬಿ ಜೆ ಪಿಗೆ ಬಹುಮತ ಬಂದಿದ್ದರೆ ಮಿನಿಸ್ಟರ್ ಆಫ್ ಪರಿಸ್ಥಿತಿಗಳು ಬದಲಾಗ್ತಾ ಇರ್ತವೆ. ಅನೇಕರಿಗೆ ನೆನಪಿಲ್ಲ ಕಾಣುತ್ತೆ, 2009ರಲ್ಲಿ ಯು ಪಿ ಎಗೂ ಇದೇ ಒಂದು ಸ್ಥಿತಿ ಇತ್ತು. ಯು ಪಿ ಎ 206 ತೆಗೆದುಕೊಳ್ಳುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಯು ಪಿ ಎ 150, 160 ಇರುತ್ತೆ ಅಂತ ಊಹೆ ಮಾಡಿದರು. ಹೀಗಾಗಿ ಕಾಂಗ್ರೆಸ್ ಹಾಂ, ಆಗ ಕುಮಾರಸ್ವಾಮಿ ಒಂದು ರೀತಿ ಅವ್ರಿಗನ್ಸಿತ್ತು ನಾನು ಕಿಂಗ್ ಮೇಕರ್ ಆಗಿ ಹೊರಹೊಮ್ತೀನಿ. 2-3 ಸೀಟ್ ಇದ್ದರೂ ಕೂಡ ಸೋನಿಯಾ ಗಾಂಧಿ ಮನೆಗೆ ನಾಡ್ದು ಫಲಿತಾಂಶ ಅಂದರೆ ಇವತ್ತು ಸಂಜೆ ದಿಲ್ಲಿಗೆ ಬಂದರು ಕುಮಾರಸ್ವಾಮಿ. ರಾತ್ರಿ 9 ಗಂಟೆಗೆ ಅಜಿತ್, ನನಗಿನ್ನೂ ಚೆನ್ನಾಗಿ ನೆನಪಿದೆ. ಓಕೆ. ನಮ್ಮ ಕ್ಯಾಮ್ರಾಮನ್ ಕೈಲಾಶ್ ಚಂದ್ರ ಗೌರ್ ಇದ್ದಾನಲ್ಲ, ಆತ ಕಾಂಗ್ರೆಸ್ ಆಫೀಸ್ ಎದುರುಗಡೆ ನಿಂತಿದ್ದ, 10 ಜನಪತ್ ಮನೆ ಎದುರುಗಡೆ ನಿಂತಿದ್ದ. ಓಕೆ ಓಕೆ. ಆತ ಹಿಂದಿಯವನಾದರೂ ಕೂಡ ಆತನಿಗೆ ಕರ್ನಾಟಕದ ರಾಜಕಾರಣ ಈಗ ಸಹಜವಾಗಿ ಸುವರ್ಣ ನ್ಯೂಸ್ನಲ್ಲಿ ಕೆಲಸ ಮಾಡ್ತಾನೆ, ಗೊತ್ತಿರುತ್ತೆ. ಆತ ನನಗೆ ಫೋನ್ ಮಾಡಿದ, ದೇವೇಗೌಡರ ಡ್ರೈವರ್ ಕಾರ್ ಒಳಗೆ ಹೋಯ್ತು ಸರ್ ಅಂತ. ಒಬ್ಬರು ದೇವೇಗೌಡರ ಡ್ರೈವರ್ ಇದ್ದಾನೆ, ಭಾಳ ಗಾಡಿ ಏನಂತಾರೆ ಅದಕ್ಕೆ, ಕ್ಯಾಟೈಸ್ ಡ್ರೈವರ್ ಇದ್ದಾನೆ ಅವನು. ಆತ ಒಳಗೆ ಹೋದ ಅಂತ. ಆಮೇಲೆ ನಾನು ತಕ್ಷಣಕ್ಕೆ ಓಡೋದೆ 10 ಜನಪತ್. ವಿಜುವಲ್ಸ್ಗಳನ್ನು ಸ್ವಲ್ಪ ರಿವೈಂಡ್ ಮಾಡಿ ನೋಡಿದರೆ ದೇವೇಗೌಡರ ಕಾರಿನ ಹಿಂಭಾಗದಲ್ಲಿ ಕುಮಾರಸ್ವಾಮಿ ಯಾರಿಗೂ ಕಾಣಬಾರ್ದು ಅಂತ ಒಂದು ಟವೆಲ್ ಹಾಕ್ಕೊಂಡಿದ್ರು. ಓಕೆ ಓಕೆ ಓಕೆ. 10 ಜನಪತ್ ನಿವಾಸದ ಒಳಗಡೆ ಹೋದರು. ನಾವು ಅದನ್ನು ಬ್ರೇಕ್ ಮಾಡಿದ್ವಿ. ಬ್ರೇಕ್ ಮಾಡಿದ ತಕ್ಷಣ ನ್ಯಾಚುರಲಿ ಎಲ್ಲ ಚಾನೆಲ್ಗಳು ಓಡಿ ಬರಲಿಕ್ಕೆ ಆರಂಭಿಸಿದ್ದು. ಕುಮಾರಸ್ವಾಮಿ ರಾತ್ರಿ 10:30ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಯ್ತು. ಏನಂತ ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸ್? ಅಂದರೆ ಇಲ್ಲ, ನಾವು ಕಾಂಗ್ರೆಸ್ ಜೊತೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತೆಲ್ಲ ಹೇಳಿದರು. ಬಟ್ ನಿಮ್ಮ ಫಲಿತಾಂಶ ಬಂದಾಗ JDSನ ಅವಶ್ಯಕತೆ ಯು ಪಿ ಎಗಿರಲಿಲ್ಲ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಲಿಲ್ಲ. ಇವತ್ತು ಅಗೇನ್ ನೋಡಿ, ಹೋದ ವರ್ಷ ಜನ 38 ಇದ್ದದ್ದವ್ರನ್ನ 19ಕ್ಕೆ ತಂದರು. ಪ್ರಜ್ವಲ್ ರೇವಣ್ಣ ನಡೀತು, DK ಶಿವಕುಮಾರ್ ಉಚ್ಚಾಯ ಆಯಿತು. ಈಗ ಅನೇಕರಂತಾರೆ ಇದು NDA ವಿಕ್ಟ್ರಿ ಅಂತ ಹೇಳ್ತಾರೆ. NDA ಪಾರ್ಟ್ನರ್ಸ್ ಮಸ್ಟ್ ಬಿ ವೆರಿ ಹ್ಯಾಪಿ. BJP ಇಸ್ ವೆರಿ ಅನ್ಹ್ಯಾಪಿ. BJP ಅವ್ರಿಗೆ ಬೇಸರ ಇದೆ. ಯಾಕೆ? NDA ಅವ್ರಿಗೆ 10 ವರ್ಷಗಳ ಕಾಲ ಅವರು NDAದಲ್ಲಿದ್ದರು. ಈಗ ಮನೆಯಲ್ಲಿ ಚಹಾ ಕುಡೋದು ಬೇರೆ, ಯಾರ್ದಾದ್ರೂ ಮನೆಗೆ ಹೋದಾಗ ನೀವು ಹೋಗೋ ತನಕ ಕಾದು 1 ಗಂಟೆ ಲೇಟ್ ಆದರೂ ಅವ್ರು ನಿಮ್ಗೆ ಚಹಾ ಕುಡಿಸೋದು ಬೇರೆ. ನೀವಲ್ಲಿ ಅತಿಥಿಗಳು. ಹೌದು. ಆಮೇಲೆ ಆ ಅತಿಥಿಗಳಷ್ಟೇ ಅಲ್ಲ, ಪೊಲಿಟಿಕಲ್ ಅಫೇರ್ಸ್ ನಡಿಬೇಕಾದ್ರೆ ನಿಮ್ಮ ಅವಶ್ಯಕತೆ, ನೀವು ಚಹಾ ನಮ್ಮ ಮನೆಯಲ್ಲಿ ಬಂದು ಕುಡಿತೀರಾ ಅನ್ನೋದ್ರದ್ದು ಅರ್ಥ ಭಾಳ ಇರುತ್ತೆ. ಇವತ್ತು ಕುಮಾರಸ್ವಾಮಿ ಆ ಸ್ಥಿತಿಯಲ್ಲಿದ್ದಾರೆ. 2 ಸೀಟ್ ಇವೆ. ಬಟ್ ಕರ್ನಾಟಕದ ರಾಜಕಾರಣದಲ್ಲಿ ಈ ಮದುವೆ ಮಾಡ್ಕೊಂಡ್ಮೇಲೆ ಫಸ್ಟ್ ಟೈಮ್ ಮಾವನ ಮನೆಗೆ ದೀಪಾವಳಿಗೆ ಹೋಗೋ ಅಳಿಯನಿಗೆ ಇದು ಬೇರೆ ಇರುತ್ತೆ, ಆಮೇಲೆ ನಿಧಾನಕ್ಕವೇ ಬೇರೆ ಇರುತ್ತೆ. ಇಷ್ಟು ವರ್ಷ ಹಂಗೆ ಹಳೆ ಅಳಿಯಂದ್ರಾಗಿದ್ದರು NDA ಮಿತ್ರ ಪಕ್ಷಗಳು. ಈಗ ಮೊದಲನೇ ಸಲ ದೀಪಾವಳಿಗೆ ಹೋದ ಅನುಭವ. ಇವತ್ತು ಏಕಾಏಕಿ ಅವ್ರ ಮಹತ್ವ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಈಗ ನೀವು NDA ಕಳೆದ ಬಾರಿಯ ಸಭೆ ನೋಡಿದ್ರಿ. ಮೋದಿ ಬಂದಲ್ಲಿ ನಿಂತ್ಕೊಂಡ್ರು, ಒಂದು ಫೋಟೋ ಅಪರ್ಚುನಿಟಿ ಆಯಿತು, ಎಲ್ಲರ ಜೊತೆ ಚರ್ಚೆ ಆಯಿತು, ಮುಗಿದೋಯ್ತು. ಅವ್ರ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಡೆಲ್ಲಿಯಲ್ಲಿ ಏನಿರಲಿಲ್ಲ. ಇವತ್ತು ಏಕಾಏಕಿ ಅವರ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಇಂಟ್ರೆಸ್ಟಿಂಗ್ ಯಾಕೆ ಅನಿಸುತ್ತೆ ಅಜಿತ್, ಅಟಲ್ ಬಿಹಾರಿ ವಾಜಪೇಯಿ ಈ ಸಮ್ಮಿಶ್ರ ಸರ್ಕಾರಗಳಿಗೆ ಹೇಳಿ ಮಾಡಿಸಿದ ವ್ಯಕ್ತಿ ಅವರು. ಕರೆಕ್ಟ್. ಅವ್ರ ಸ್ವಭಾವ, ಅವ್ರು ಬೇಡ ಅಂದರೂ ಕರೆದು ಮಾತಾಡ್ತಾರೆ. ಅವ್ರು ಆ್ಯಕ್ಚುಲಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅಂದರೆ ಅವ್ರ DNA ಆ ಸ್ವಭಾವ. ಅವ್ರ ಕಮ್ಯುನಿಸ್ಟರ ಜೊತೆಗೂ ಕೂಡ ಬರ್ಧನ್ ಮತ್ತು D ರಾಜಾ ಜೊತೆಗೂ ಕೂಡ 1 ಗಂಟೆ ಹರಟೆ ಹೊಡೆದು ಕಳಿಸ್ತಾ ಇದ್ರು. ನರೇಂದ್ರ ಮೋದಿ ಸ್ವಭಾವ ಹಾಗಲ್ಲ. ಅದನ್ನು ಅವ್ರ ಮತದಾರರು ಇಷ್ಟಪಡ್ತಾರೆ. ನರೇಂದ್ರ ಮೋದಿ ಸ್ಟ್ರಾಂಗ್ ಇರಬೇಕು, ನಿರ್ಣಯ ತೆಗೆದುಕೊಳ್ಳಬೇಕು. ಆದರೆ ಇವತ್ತು ನಂಬರ್ಸ್ಗಳು ಪರಿಸ್ಥಿತಿಯನ್ನು ಬದಲಾಯಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.